ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ದೇವಸ್ಥಾನದಲ್ಲಿ ಈಗಾಗಲೇ ನಾಳೆ ಅಭಿವೃದ್ಧಿ ಕಾಮಗಾರಿಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಚಾಲನೆ ನೀಡಲಿದ್ದಾರೆ. ಈ ಕುರಿತು ಈಗಾಗಲೇ ಸಾಕಷ್ಟು ಆಕ್ಷೇಪಗಳನ್ನ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಆಕ್ಷೇಪ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಖುದ್ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಏನು ಟೋಟಲಿ ಅಭಿವೃದ್ಧಿ ಕಾಮಗಾರಿಗೆ ತಾವು ಚಾಲನೆ ಕೊಡ್ತಾ ಇದ್ರಿ? ಎಲ್ಲೋ ಒಂದ್ ಕಡೆ ಖೂಬಾ ಅವರು ಸಾಕಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ. ನಾ ಮಾಡಿದ್ದೀನಿ, ಶಂಕುಸ್ಥಾಪನೆ ಮಾಡಬಾರ್ದು, ಮಾಡ್ಲಾಕ್ ಬಿಡಲ್ಲ. ಮಾನ್ಯ ಭಗವಂತ ಖೂಬಾರ್ ಅವರು ಲೋಕಸಭೆಯಲ್ಲಿ ಸೋತ್ 2 ವರ್ಷ ಆಗ್ತಾ ಬಂದಿದೆ. ಅವರೇನು ಹೇಳ್ತಾ ಇದ್ದಾರೆ, ಹಿಂದೆ ನಾನು ಅನುದಾನ ತಂದಿದ್ದೇನೆ ಅಂತ ಹೇಳಿ, ಅವರೇ ಒಂದು ವೇಳೆ ಅನುದಾನ ತಂದಿದ್ರೆ ಯಾಕೆ ಕಾಮಗಾರಿ ಪ್ರಾರಂಭ ಆಗಿಲ್ಲ? ಇವರೇನಾದರೂ ಅನುದಾನ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಂದ್ರ ಸಚಿವರಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಾ? ಏನು ಇವರು ಇವತ್ತು ಕೇಂದ್ರ ಮಂತ್ರಿಯಾಗಿ ಏನೂ ಸಾಧನೆ ಮಾಡದೆ, ಯಾರ ಕೆಲಸನೂ ಮಾಡದೆ, ದುರಂಕಾರದಿಂದ ವರ್ತನೆ ಮಾಡಿ ಇವತ್ತು ಜನರ ಕೆಂಗಣಿಗೆ ಗುರಿಯಾಗಿ ಇವತ್ತು ಭಾರಿ ಅಂತರದಿಂದ ಸೋತು ಮನೆ ಕೂತು ಇವತ್ತು ಬರೀ ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ರಾಜಕೀಯ ಬೇಕು. ನೋಡಿ, ಇವತ್ತೇನು ನಮ್ಮಲ್ಲಿ ಪಾಪ್ನಾಶ್ ಅಭಿವೃದ್ಧಿ ಕೆಲಸ ಇದೆ 72 ಕೋಟಿದು, ಇದಕ್ಕೆ ಮಾನ್ಯ ಸಾಗರ್ ಖಂಡ್ರೆ ಅವರು ಸಂಸದರಾದ ಮೇಲೆ ಶೇಖಾವತ್ ಅವರಿಗೆ ಸಂಬಂಧಪಟ್ಟಂಥ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಸುಮಾರು 3 ಸಲ ಭೇಟಿಯಾಗಿದ್ದಾರೆ. ಅದಕ್ಕೆ ಹಣ ಬಿಡುಗಡೆ ಮಾಡಿಸಿ ಮಾರ್ಚಲ್ಲಿ ಅದಕ್ಕೆ ಟೆಂಡರ್ ಕರೆದ್ರು. ಈಗ ಮೊನ್ನೆ ಜುಲೈಯಲ್ಲಿ ಆ ಟೆಂಡರ್ ಇವತ್ತು ಮುಕ್ತಾಯಗೊಂಡು ಇವತ್ತು ಗುತ್ತಿಗೆದಾರನನ್ನು ಜುಲೈಯಲ್ಲಿ ನೇಮಕಾತಿ ಮಾಡಿದ್ದಾರೆ. ಇವತ್ತು ವರ್ಚುವಲಿ ಟೆಂಡರ್ ಇವತ್ತು ಕರೆದಂಥದ್ದು ಯಾರು? ಅವ್ರ ಕಾರ್ಯಕಾಲದಲ್ಲಿ ಆಗಿದೆಯಾ? ವರ್ಕ್ ಆರ್ಡರ್ ಇಶ್ಯೂ ಆಗಿದ್ದು ಅವ್ರ ಕಾರ್ಯಕಾಲದಲ್ಲಿ ಆಗಿದೆಯಾ? ಆಗಿಲ್ಲ. ಇಷ್ಟು ಜ್ಞಾನ ಬೇಡ ಅವರಿಗೆ? ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋದಕ್ಕೆ ಇವತ್ತು ಅದರಲ್ಲಿ ಕಲ್ಲು ಹಾಕಬೇಕು ಅಂತ ಹೇಳಿದರೆ ಅವರ ಆಟ ಇವತ್ತು ನಡೆಯೋದಿಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಯಾರೇ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಮುಂದುವರಿತದೆ. ನಾಳೆ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಗುಣಮಟ್ಟದ ಕಾಮಗಾರಿ ಮಾಡಿಸ್ತೇವೆ. ಬೀದರ್ ಜಿಲ್ಲೆಯ ಜನರ ಏನು ಅಸ್ಮಿತೆ ಇದೆ, ಲಕ್ಷಾಂತರ ಜನ ಪಾಪ್ನಾಶ್ ದೇವರ ಬಗ್ಗೆ ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಆ ಕಾಮಗಾರಿ ಪೂರ್ಣಗೊಳಿಸಿ ಜಿಲ್ಲೆಯ ಜನರಿಗಾಗಿ ಮತ್ತು ಇವತ್ತು ಆ ದೇವರ ಒಂದು ಏನು ಭಕ್ತರಿದ್ದಾರೆ ಅವರಿಗೆ ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಅವ್ರ ಕಾಲದಲ್ಲಿ ಶಂಕುಸ್ಥಾಪನೆ ಆದ್ರೆ ಕಾಮಗಾರಿ ಯಾಕೆ ಸ್ಟಾರ್ಟ್ ಆಗಿಲ್ಲ ಸರ್? ಕಾಮಗಾರಿ ವಿಳಂಬಕ್ಕೆ ಕಾರಣ ಏನಿರಬಹುದು ಸರ್? ಕಾಮಗಾರಿ ವಿಳಂಬಕ್ಕೆ ಇವತ್ತು ಹಣ ಬಿಡುಗಡೆ ಆಗಿರಲಿಲ್ಲ, ಆಡಳಿತಾತ್ಮಕ ಅನುಮೋದನೆ ಆಗಿರಲಿಲ್ಲ. ಹೀಗಾಗಿ ಕಾಮಗಾರಿ ಈಗ ಸಾಗರ್ ಖಂಡ್ರೆ ಅವರ ಕಾರ್ಯಕಾಲದಲ್ಲಿ ಹಣ ಬಿಡುಗಡೆ ಆಗಿದೆ, ಆಡಳಿತಾತ್ಮಕ ಅನುಮೋದನೆ ಆಗಿದೆ, ಟೆಂಡರ್ ಆಗಿದೆ, ಗುತ್ತಿಗೆದಾರರಿಗೆ ನೇಮಕ ಮಾಡಿದ್ದಾರೆ. ಕಾಮಗಾರಿ ಈಗ ವಿಧಿವತ್ತಾಗಿ ನಿಯಮಾನುಸಾರ ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತು ನೋಡಿ, ಹಿಂದೇನೂ ಅನೇಕ ಸಲ ಸರ್ಕಾರಕ್ಕೆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬದಲಾವಣೆ ಆಯಿತು. ಹಿಂದೆ ಮಾಡಿದಂಥ ಸರ್ಕಾರಗಳು ಮಾಡಿದಂಥ ಏನು ಕಾಮಗಾರಿಗಳಿದ್ದು ಯಾರು ಉದ್ಘಾಟನೆ ಮಾಡಿದರು? ಅವೆಲ್ಲವೇನು ಯಾರು ಮಾಜಿ ಆಗಿದ್ರು ಅವ್ರು ಉದ್ಘಾಟನೆ ಮಾಡಿದ್ರಾ? ಉತ್ತರ ಕೊಡಬೇಕಲ್ಲ. ಇವತ್ತು ನೋಡಿ, ನಾಳೆ ಚಾಲನೆ ಇದೆ. ನನ್ನ ಇಲಾಖೆಯಲ್ಲಿ ನಾನು 11 ಕೋಟಿ ಸಸಿ ನೆಟ್ಟಿದ್ದೇನೆ. ಏಕ್ ಪೇಡ್ ಮಾ ಕೆ ನಾಮ್ ಅಂತೇಳಿ ಕೇಂದ್ರದವರು ಒಂದು ಯೋಜನೆಯನ್ನು ರೂಪಿಸಿ 200 ಕೋಟಿ ಸಸಿ ಮಾನ್ಯ ಪ್ರಧಾನಮಂತ್ರಿಗಳು ನೆಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನೆಟ್ಟಿದ್ದಂಥ 11 ಕೋಟಿ ರಾಜ್ಯ ಸರ್ಕಾರದ ಅನುದಾನ ಅದನ್ನು ಸೇರಿಸ್ಕೊಂಡಿದ್ದಾರೆ. ಇದು ನಾವೇನು ಇಶ್ಯೂ ಮಾಡ್ತಾ ಇದ್ದೀವಾ? ಇವತ್ತು ಅರ್ಥ ಮಾಡಿಕೊಳ್ಬೇಕಲ್ಲ. ಅಭಿವೃದ್ಧಿ ನಿರಂತರವಾಗಿ ನಡೀತದೆ. ನೀವು ಚಾಲನೆ ಇಟ್ಕೊಂಡ್ರಿ, ಅವರು ನಾಳೆ ಅಭಿಷೇಕ್ ಇಟ್ಕೊಂಡಿದಾರ, ಅವರು ಅಲ್ಲಿ ಗುಡಿಯಲ್ಲಿ. ಏನ್ ಸರ್, ಏನ್ ನೋಡಿ, ಇದು ಗೊಂದಲ ನಿರ್ಮಾಣ ಮಾಡುವಂಥದ್ದಿದೆ. ಗುಡಿಯಲ್ಲಿ ಅಭಿಷೇಕ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಅವರಿಗೂ ಹಕ್ಕಿದೆ. ಅದಕ್ಕೆ ಯಾವುದೇ ರೀತಿಯ ತಕರಾರಿಲ್ಲ. ಕಾನೂನು ಸುವ್ಯವಸ್ಥೆ ಅವ್ರು ಏನಾದರೂ ಹದಗೆಡಿಸ್ಬೇಕು ಅಂತ ಹೇಳಿ ಷಡ್ಯಂತ್ರ ಮಾಡಿದರೆ ಕೂಡ ಹರಿದಿದಾರ ಅಂತೇಳಿ ನೋಡಿ, ಅಂಥದ್ದು ಯಾರೂ ಮಾಡಲ್ಲ. ಅವ್ರ ಬ್ಯಾನರ್ ಅವರೇ ಹರ್ಕೊಳ್ತಾರೆ. ಇವತ್ತು ಅದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಪ್ರಮಾಣ ಇಂಥವೆಲ್ಲ ಟೋಟಲಿ ಅಭಿವೃದ್ಧಿ ನಾನೇ ದುಡ್ಡು ತಂದಿನಿ, ನಾವು ಟೋಟಲಿ ಮಾಡಿದೀವಿ ಅಂತ ಏನಾದರೂ ಮಾಡಿದ್ದು ನಿಮಗೂ ಗೊತ್ತಿದ್ರೆ ಹೇಳಿ. ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇವತ್ತು ಅವರು ಕೋವಿಡ್ ಸಮಯದಲ್ಲಿ ಮೌನಾವ್ರತ ಆಚರಣೆ ಮಾಡ್ತೀನಿ ಅಂತೇಳಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ 30 ಸಾವಿರ ರೂಪಾಯಿಗೆ ಮಾರಾಟ ಆಡಿದರು. ಈ ಮನುಷ್ಯ ತುಟಿ ಪಿಟಕ್ಕ ಅನ್ನಲಿಲ್ಲ. ಇವತ್ತು ಯಾರಾದರೂ ಹೋಗಿ ಗೊಬ್ಬರ ಕೊಡ್ರಿ, ಕರೆಂಟ್ ಇಲ್ಲ ಅಂದರೆ ಬರ್ರಿ ನನ್ನ ಡಿಕ್ಕಿಯಲ್ಲಿದೆ ಅಂತೇಳಿ ಹೇಳಿ ದುರಂಕಾರಿ ವರ್ತನೆ ಮಾಡಿದ್ದು ನೀವು ನೋಡಿದ್ದೀರಿ.
ಸೆಪೆಟ್ ತರ್ತೀನಿ ಅಂತೇಳಿ ಆಣೆ ಪ್ರಮಾಣ ಎಲ್ಲ ಮಾಡಿಬಿಟ್ಟು ಒಂದು ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ. ಏನು ಕೊಡುಗೆ ಇದೆ 10 ವರ್ಷದಲ್ಲಿ? ಭಾಳ ಇವತ್ತು ಒಂದು ದುರಹಂಕಾರದ ಒಂದು ಪರಮಾವಧಿ, ಅದು ಬಿಟ್ಟರೆ ಏನೂ ಇಲ್ಲ. ಈಗಲಾದರೂ ಸ್ವಲ್ಪ ನೆಲದ ಮೇಲೆ ಬಂದಿದ್ದಾರೆ, ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ, ಒಳ್ಳೆ ಬೆಳವಣಿಗೆ ಇದೆ, ಮಾಡಲಿ ಅವರು. ಜಿಲ್ಲೆ ಜನರಿಗೆ ಈ ಗೊಂದಲ ಬಗ್ಗೆ ಜಿಲ್ಲೆ ಜನರಿಗೆ ಏನು ಹೇಳ್ಬೇಕಂದ್ರೆ ಸರ್, ಯಾಕಂದ್ರೆ ಜಿಲ್ಲೆ ಜನರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವರು ತಿಪ್ಪರ್ಲಾಗ ಹಾಕಿದ್ರು ಅಭಿವೃದ್ಧಿ ಕೆಲಸ ಮುಂದುವರಿತದೆ, ನಡೀತದೆ. ಸೊ ಇದು ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಟೋಟಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಅವರ ಅವಧಿಯಲ್ಲೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಟೋಟಲಿ ಹಾಲಿ ಸಂಸದ ಸಾಗರ್ ಖಂಡ್ರೆ ಅವರು ಹಲವು ಬಾರಿ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಹೀಗಾಗಿ ಆ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ನಾಳೆ ನಾವು ಚಾಲನೆ ಕೊಟ್ಟೆ ಕೊಡ್ತೀವಿ ಎಂಬುದು ಮಾತು ಈಶ್ವರ್ ಖಂಡ್ರೆ ಅವ್ರದ್ದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ದೇವಸ್ಥಾನದಲ್ಲಿ ಈಗಾಗಲೇ ನಾಳೆ ಅಭಿವೃದ್ಧಿ ಕಾಮಗಾರಿಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಚಾಲನೆ ನೀಡಲಿದ್ದಾರೆ. ಈ ಕುರಿತು ಈಗಾಗಲೇ ಸಾಕಷ್ಟು ಆಕ್ಷೇಪಗಳನ್ನು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಆಕ್ಷೇಪ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಖುದ್ ಈಶ್ವರ್ ಖಂಡ್ರೆ ಅವರೇ ಇದ್ದಾರೆ. ಸರ್, ಏನು ಟೋಟಲಿ ಅಭಿವೃದ್ಧಿ ಕಾಮಗಾರಿಗೆ ತಾವು ಚಾಲನೆ ಕೊಡ್ತಾ ಇದ್ರಿ? ಎಲ್ಲೋ ಒಂದು ಕಡೆ ಖೂಬಾ ಅವರು ಸಾಕಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ, ನಾ ಮಾಡಿದ್ದೀನಿ, ಶಂಕುಸ್ಥಾಪನೆ ಮಾಡಬಾರ್ದು, ಮಾಡ್ಲಾಕ್ ಬಿಡಲ್ಲ. ಮಾನ್ಯ ಭಗವಂತ ಖೂಬಾರವರು ಲೋಕಸಭೆಯಲ್ಲಿ ಸೋತ್ 2 ವರ್ಷ ಆಗ್ತಾ ಬಂದಿದೆ. ಅವರೇನು ಹೇಳ್ತಾ ಇದ್ದಾರೆ, ಹಿಂದೆ ನಾನು ಅನುದಾನ ತಂದಿದ್ದೇನೆ ಅಂತ ಹೇಳಿ, ಅವರೇ ಒಂದು ವೇಳೆ ಅನುದಾನ ತಂದಿದ್ರೆ ಯಾಕೆ ಕಾಮಗಾರಿ ಪ್ರಾರಂಭ ಆಗಿಲ್ಲ? ಇವರೇನಾದರೂ ಅನುದಾನ ಬಿಡುಗಡೆ ಮಾಡಿ ಅಂತೇಳಿ ಕೇಂದ್ರ ಸಚಿವರಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಾ? ಏನು ಇವರು ಇವತ್ತು ಕೇಂದ್ರ ಮಂತ್ರಿಯಾಗಿ ಏನೂ ಸಾಧನೆ ಮಾಡದೆ, ಯಾರ ಕೆಲಸನೂ ಮಾಡದೆ, ದುರಹಂಕಾರದಿಂದ ವರ್ತನೆ ಮಾಡಿ ಇವತ್ತು ಜನರ ಕೆಂಗಣ್ಣಿಗೆ ಗುರಿಯಾಗಿ ಇವತ್ತು ಭಾರಿ ಅಂತರದಿಂದ ಸೋತು ಮನೆ ಕೂತು ಇವತ್ತು ಬರೀ ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ರಾಜಕೀಯ ಬೇಕು. ನೋಡಿ, ಇವತ್ತೇನು ನಮ್ಮಲ್ಲಿ ಪಾಪ್ನಾಶ್ ಅಭಿವೃದ್ಧಿ ಕೆಲಸ ಇದೆ 72 ಕೋಟಿದು, ಇದಕ್ಕೆ ಮಾನ್ಯ ಸಾಗರ್ ಖಂಡ್ರೆ ಅವರು ಸಂಸದರಾದ ಮೇಲೆ ಶೇಖಾವತ್ ಅವರಿಗೆ ಸಂಬಂಧಪಟ್ಟಂಥ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿ ಸುಮಾರು 3 ಸಲ ಭೇಟಿಯಾಗಿದ್ದಾರೆ. ಅದಕ್ಕೆ ಹಣ ಬಿಡುಗಡೆ ಮಾಡಿಸಿ ಮಾರ್ಚಲ್ಲಿ ಅದಕ್ಕೆ ಟೆಂಡರ್ ಕರೆದ್ರು. ಈಗ ಮೊನ್ನೆ ಜುಲೈಯಲ್ಲಿ ಆ ಟೆಂಡರ್ ಇವತ್ತು ಮುಕ್ತಾಯಗೊಂಡು ಇವತ್ತು ಗುತ್ತಿಗೆದಾರನನ್ನು ಜುಲೈಯಲ್ಲಿ ನೇಮಕಾತಿ ಮಾಡಿದ್ದಾರೆ. ಇವತ್ತು ವರ್ಚುವಲಿ ಟೆಂಡರ್ ಇವತ್ತು ಕರೆದಂಥದ್ದು ಯಾರು? ಅವ್ರ ಕಾರ್ಯಕಾಲದಲ್ಲಿ ಆಗಿದೆಯಾ? ವರ್ಕ್ ಆರ್ಡರ್ ಇಶ್ಯೂ ಆಗಿದ್ದು ಅವ್ರ ಕಾರ್ಯಕಾಲದಲ್ಲಿ ಆಗಿದೆಯಾ? ಆಗಿಲ್ಲ. ಇಷ್ಟು ಜ್ಞಾನ ಬೇಡ ಅವರಿಗೆ? ಅವರೇ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋದಕ್ಕೆ ಇವತ್ತು ಅದರಲ್ಲಿ ಕಲ್ಲು ಹಾಕಬೇಕು ಅಂತ ಹೇಳಿದರೆ ಅವರ ಆಟ ಇವತ್ತು ನಡೆಯೋದಿಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಯಾರೇ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಮುಂದುವರಿತದೆ. ನಾಳೆ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ, ಗುಣಮಟ್ಟದ ಕಾಮಗಾರಿ ಮಾಡಿಸ್ತೇವೆ. ಬೀದರ್ ಜಿಲ್ಲೆಯ ಜನರ ಏನು ಅಸ್ಮಿತೆ ಇದೆ, ಲಕ್ಷಾಂತರ ಜನ ಪಾಪ್ನಾಶ್ ದೇವರ ಬಗ್ಗೆ ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಆ ಕಾಮಗಾರಿ ಪೂರ್ಣಗೊಳಿಸಿ ಜಿಲ್ಲೆಯ ಜನರಿಗಾಗಿ ಮತ್ತು ಇವತ್ತು ಆ ದೇವರ ಒಂದು ಏನು ಭಕ್ತರಿದ್ದಾರೆ ಅವರಿಗೆ ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಅವ್ರ ಕಾಲದಲ್ಲಿ ಶಂಕುಸ್ಥಾಪನೆ ಆದ್ರೆ ಕಾಮಗಾರಿ ಯಾಕೆ ಸ್ಟಾರ್ಟ್ ಆಗಿಲ್ಲ ಸರ್? ಕಾಮಗಾರಿ ವಿಳಂಬಕ್ಕೆ ಕಾರಣ ಏನಿರಬಹುದು ಸರ್? ಕಾಮಗಾರಿ ವಿಳಂಬಕ್ಕೆ ಇವತ್ತು ಹಣ ಬಿಡುಗಡೆ ಆಗಿರಲಿಲ್ಲ, ಆಡಳಿತಾತ್ಮಕ ಅನುಮೋದನೆ ಆಗಿರಲಿಲ್ಲ. ಹೀಗಾಗಿ ಕಾಮಗಾರಿ ಈಗ ಸಾಗರ್ ಖಂಡ್ರೆ ಅವರ ಕಾರ್ಯಕಾಲದಲ್ಲಿ ಹಣ ಬಿಡುಗಡೆ ಆಗಿದೆ, ಆಡಳಿತಾತ್ಮಕ ಅನುಮೋದನೆ ಆಗಿದೆ, ಟೆಂಡರ್ ಆಗಿದೆ, ಗುತ್ತಿಗೆದಾರರಿಗೆ ನೇಮಕ ಮಾಡಿದ್ದಾರೆ. ಕಾಮಗಾರಿ ಈಗ ವಿಧಿವತ್ತಾಗಿ ನಿಯಮಾನುಸಾರ ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತು ನೋಡಿ, ಹಿಂದೇನೂ ಅನೇಕ ಸಲ ಸರ್ಕಾರಕ್ಕೆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬದಲಾವಣೆ ಆಯಿತು. ಹಿಂದೆ ಮಾಡಿದಂಥ ಸರ್ಕಾರಗಳು ಮಾಡಿದಂಥ ಏನು ಕಾಮಗಾರಿಗಳಿದ್ದು ಯಾರು ಉದ್ಘಾಟನೆ ಮಾಡಿದರು? ಅವೆಲ್ಲವೇನು ಯಾರು ಮಾಜಿ ಆಗಿದ್ರು ಅವ್ರು ಉದ್ಘಾಟನೆ ಮಾಡಿದ್ರಾ? ಉತ್ತರ ಕೊಡಬೇಕಲ್ಲ. ಇವತ್ತು ನೋಡಿ, ನಾಳೆ ಚಾಲನೆ ಇದೆ. ನನ್ನ ಇಲಾಖೆಯಲ್ಲಿ ನಾನು 11 ಕೋಟಿ ಸಸಿ ನೆಟ್ಟಿದ್ದೇನೆ. ಏಕ್ ಪೇಡ್ ಮಾ ಕೆ ನಾಮ್ ಅಂತೇಳಿ ಕೇಂದ್ರದವರು ಒಂದು ಯೋಜನೆಯನ್ನು ರೂಪಿಸಿ 200 ಕೋಟಿ ಸಸಿ ಮಾನ್ಯ ಪ್ರಧಾನಮಂತ್ರಿಗಳು ನೆಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನೆಟ್ಟಿದ್ದಂಥ 11 ಕೋಟಿ ರಾಜ್ಯ ಸರ್ಕಾರದ ಅನುದಾನ ಅದನ್ನು ಸೇರಿಸ್ಕೊಂಡಿದ್ದಾರೆ. ಇದು ನಾವೇನು ಇಶ್ಯೂ ಮಾಡ್ತಾ ಇದ್ದೀವಾ? ಇವತ್ತು ಅರ್ಥ ಮಾಡಿಕೊಳ್ಬೇಕಲ್ಲ. ಅಭಿವೃದ್ಧಿ ನಿರಂತರವಾಗಿ ನಡೀತದೆ. ನೀವು ಚಾಲನೆ ಇಟ್ಕೊಂಡ್ರಿ, ಅವರು ನಾಳೆ ಅಭಿಷೇಕ್ ಇಟ್ಕೊಂಡಿದ್ದಾರೆ, ಅವರು ಅಲ್ಲಿ ಗುಡಿಯಲ್ಲಿ
ಏನ್ ಸರ್ ಏನ್ ನೋಡಿ, ಇದು ಗೊಂದಲ ನಿರ್ಮಾಣ ಮಾಡುವಂಥದ್ದಿದೆ. ಗುಡಿಯಲ್ಲಿ ಅಭಿಷೇಕ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಅವರಿಗೂ ಹಕ್ಕಿದೆ. ಅದಕ್ಕೆ ಯಾವುದೇ ರೀತಿಯ ತಕರಾರಿಲ್ಲ. ಕಾನೂನು ಸುವ್ಯವಸ್ಥೆ ಅವ್ರು ಏನಾದರೂ ಹದಗೆಡಿಸ್ಬೇಕು ಅಂತ ಹೇಳಿ ಷಡ್ಯಂತ್ರ ಮಾಡಿದರೆ ಬ್ಯಾನರ್ ಕೂಡ ಹರಿದಿದಾರ ಅಂತೇಳಿ ಈ ರೀತಿ ನೋಡಿ, ಅಂಥದ್ದು ಯಾರೂ ಮಾಡಲ್ಲ. ಅವ್ರ ಬ್ಯಾನರ್ ಅವರೇ ಹರ್ಕೊಳ್ತಾರೆ. ಇವತ್ತು ಅದಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಪ್ರಮಾಣ ಇಂಥವೆಲ್ಲ ಟೋಟಲಿ ಅಭಿವೃದ್ಧಿ ನಾನೇ ದುಡ್ಡು ತಂದಿನಿ, ನಾವು ಟೋಟಲಿ ಮಾಡಿದೀವಿ ಅಂತ ಏನಾದರೂ ಮಾಡಿದ್ದು ನಿಮಗೂ ಗೊತ್ತಿದ್ರೆ ಹೇಳಿ. ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಇವತ್ತು ಅವರು ಕೋವಿಡ್ ಸಮಯದಲ್ಲಿ ಮೌನಾವ್ರತ ಆಚರಣೆ ಮಾಡ್ತೀನಿ ಅಂತೇಳಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಕಾಳಸಂತೆಯಲ್ಲಿ 30 ಸಾವಿರ ರೂಪಾಯಿಗೆ ಮಾರಾಟ ಆಡಿದ್ರು. ಈ ಮನುಷ್ಯ ತುಟಿ ಪಟಕ್ಕನಲ್ಲಿಲ್ಲ. ಇವತ್ತು ಯಾರಾದರೂ ಹೋಗಿ ಗೊಬ್ಬರ ಕೊಡ್ರಿ, ಕರೆಂಟ್ ಇಲ್ಲ ಅಂದರೆ ಬರ್ರಿ ನನ್ನ ಡಿಕ್ಕಿಯಲ್ಲಿದೆ ಅಂತೇಳಿ ಹೇಳಿ ದುರಂಕಾರಿ ವರ್ತನೆ ಮಾಡಿದ್ದು ನೀವು ನೋಡಿದ್ದೀರಿ. ಸಿಪೆಟ್ ತರ್ತೀನಿ ಅಂತೇಳಿ ಆಣೆ ಪ್ರಮಾಣ ಎಲ್ಲ ಮಾಡಿಬಿಟ್ಟು ಒಂದು ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ. ಏನು ಕೊಡುಗೆ ಇದೆ 10 ವರ್ಷದಲ್ಲಿ? ಬಹಳ ಇವತ್ತು ಒಂದು ದುರಹಂಕಾರದ ಒಂದು ಪರಮಾವಧಿ. ಅದು ಬಿಟ್ಟರೆ ಏನೂ ಇಲ್ಲ. ಈಗಲಾದರೂ ಸ್ವಲ್ಪ ನೆಲದ ಮೇಲೆ ಬಂದಿದ್ದಾರೆ, ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಒಳ್ಳೆ ಬೆಳವಣಿಗೆ ಇದೆ, ಮಾಡಲಿ ಅವರು. ಜಿಲ್ಲೆ ಜನರಿಗೆ ಈ ಗೊಂದಲ ಬಗ್ಗೆ ಜಿಲ್ಲೆ ಜನರಿಗೆ ಏನು ಹೇಳ್ಬೇಕಂದ್ರೆ ಸರ್? ಯಾಕಂದ್ರೆ ಜಿಲ್ಲೆ ಜನರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವರು ತಿಪ್ಪರ್ಲಾಗ ಹಾಕಿದ್ರು ಅಭಿವೃದ್ಧಿ ಕೆಲಸ ಮುಂದುವರಿತದೆ, ನಡೀತದೆ. ಸೊ ಇದು ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಟೋಟಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಅವರ ಅವಧಿಯಲ್ಲೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಟೋಟಲಿ ಹಾಲಿ ಸಂಸದ ಸಾಗರ್ ಖಂಡ್ರೆ ಅವರು ಹಲವು ಬಾರಿ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಹೀಗಾಗಿ ಆ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ನಾಳೆ ನಾವು ಚಾಲನೆ ಕೊಟ್ಟೆ ಕೊಡ್ತೀವಿ ಎಂಬುದು ಮಾತು ಈಶ್ವರ್ ಖಂಡ್ರೆ ಅವ್ರದ್ದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.